ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಯಾಕಪ್ಪ ಅಂತಂದರೆ ಈ ಒಂದು ವಿಡಿಯೋನ ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಸೊ ಯಾಕಪ್ಪ ಅಂದರೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಹೆಸರಿನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬಳಸಿಕೊಂಡು ಎಷ್ಟು ಒಂದು ಸಿಮ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ, ಸೊ ಎಷ್ಟು ಸಿಮ್ ಕಾರ್ಡ್ಗಳು ಆ್ಯಕ್ಟಿವ್ ಆಗಿದ್ದಾವೆ, ಸೊ ನಿಮ್ಮ ಒಂದು ಹೆಸರಿನಲ್ಲಿ ಎಷ್ಟು ಮೊಬೈಲ್ ನಂಬರ್ಗಳನ್ನ ಬಳಸ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ನೀವು ಕೂಡ ನಿಮ್ಮ ಮೊಬೈಲಲ್ಲೇ ಉಚಿತವಾಗಿ ಒಂದು ಚೆಕ್ ಮಾಡ್ಕೊಳ್ಬೋದು. ಸೊ ಯಾಕಪ್ಪ ಅಂತಂದರೆ ಸುಮಾರು ಜನರ ಒಂದು ತಮಗೆ ಗೊತ್ತಿಲ್ಲದೆ ಎಷ್ಟೋ ಅವರ ಹೆಸರಿನಲ್ಲಿ ಸಿಮ್ಗಳು ಆ್ಯಕ್ಟಿವ್ ಆಗಿರ್ತವೆ ಸ್ನೇಹಿತರೆ, ಸಿಮ್ಗಳನ್ನು ತೆಗೆದುಕೊಂಡಿರ್ತಾರೆ. ಸೊ ಹೀಗಾಗಿ ಅನೇಕ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಈ ರೀತಿಯಾಗಿ ಒಂದು ನಮ್ಮ ಒಂದು ಆ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ರಿಜಿಸ್ಟರ್ ಆಗಿರುವುದರಿಂದ ಒಂದು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಬಹಳಷ್ಟು ಇರುತ್ತೆ ಸ್ನೇಹಿತರೆ. ಸೊ ದುರ್ಬಳಕೆ ಮಾಡ್ಕೊಂಡ್ರೆ ಅಂತಂದರೆ ಸೊ ಅದರ ಒಂದು ಸಂಪೂರ್ಣವಾದಂಥ ಒಂದು ಹೊಣೆ ನಿಮ್ಮ ಒಂದು ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ನಿಮಗೆ ಒಂದು ತೊಂದರೆ ಆಗುವಂಥದ್ದು. ಸೊ ಈ ರೀತಿಯಾಗಿ ಈ ಒಂದು ನಿಮ್ಮ ಒಂದು ಹೆಸರಿನಲ್ಲಿ ಎಷ್ಟು ಒಂದು ಸಿಮ್ ಕಾರ್ಡ್ಗಳು ರಿಜಿಸ್ಟರ್ ಆಗಿವೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ಒಂದು ಗೂಗಲಲ್ಲಿ tafcop.digital.gov.in ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟದ ಒಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ನ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ಈ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೋಡ್ಕೊಳ್ಬೋದು, ಈ ರೀತಿಯಾಗಿ ಓಪನ್ ಮಾಡಿದ ನಂತರ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸಂಪೂರ್ಣವಾದಂಥ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ಇಂಟರ್ಫೇಸ್ ಇರುವಂಥದ್ದು. ಸೊ ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಒಂದು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನು ಸಂಪೂರ್ಣವಾಗಿ ಒಂದು ರಿಜಿಸ್ಟರ್ ನಂಬರ್ನ ಹಾಕ್ತಾಯಿದ್ದೀನಿ. ಸೊ ನಾನು ಸಂಪೂರ್ಣವಾಗಿ ಒಂದು ರಿಜಿಸ್ಟರ್ ನಂಬರ್ನ ಹಾಕಿದ್ದೀನಿ. ಹಾಕಿದ ನಂತರ ನೆಕ್ಸ್ಟ್ ಒಂದು ಈ ಒಂದು ಕ್ಯಾಪ್ಚಾನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಸೊ ನಾವೊಂದು ಸಂಪೂರ್ಣವಾಗಿ ಕ್ಯಾಪ್ಚಾನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಸಂಪೂರ್ಣವಾಗಿ ಒಂದು ಕ್ಯಾಪ್ಚಾನ ಹಾಕಿದ್ದೀನಿ. ಸೊ ಕ್ಯಾಪ್ಚಾನ ಹಾಕಿದ ನಂತರ ವ್ಯಾಲಿಡೇಟ್ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ. ಹೀಗಾಗಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು ಬಂದಿರೋ OTP ಇಲ್ಲಿ ಒಂದು ಹಾಕಬೇಕಾಗುತ್ತೆ ಸ್ನೇಹಿತರೆ. ಸೊ ನಾನು ಇಲ್ಲಿ ಸಂಪೂರ್ಣವಾಗಿ OTP ಹಾಕಿದ್ದೀನಿ. ಸೊ OTP ಹಾಕಿದ ನಂತರ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ವಿಡಿಯೋ ಸೊ ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಕ್ಯಾಪ್ಚಾನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನೋಡ್ಕೊಳ್ಬೋದು, ನನ್ನ ಒಂದು ಆಧಾರ್ ಕಾರ್ಡ್ ಮೇಲೆ 2 ಮೊಬೈಲ್ ನಂಬರ್ನ ರಿಜಿಸ್ಟರ್ ಆಗಿರುವಂಥದ್ದು ಸ್ನೇಹಿತರೆ. ಸೊ ಇಲ್ಲಿ ನೋಡ್ಕೊಳ್ಬೋದು, ಸೊ ನಿಮ್ಮ ಹೆಸರಲ್ಲೂ ಕೂಡ ಬೇರೆ ಯಾವುದಾದ್ರೂ ನಂಬರ್ಗಳನ್ನ ಆ್ಯಡ್ ಆಗಿದ್ದರೆ, ಸೊ ನಿಮಗೆ ಗೊತ್ತಿಲ್ಲದೆ ಇರುವಂಥ ನಂಬರ್ಗಳು ಇಲ್ಲಿ ಒಂದು ಆ್ಯಡ್ ಆಗಿದ್ದರೆ, ಸೊ ನಿಮಗೆ ಗೊತ್ತಿಲ್ಲದೆ ಇರೋರು ಯಾರು ಕೂಡ ಬೇರೆ ಒಬ್ಬರು ನಿಮ್ಮ ಒಂದು ನಂಬರ್ಸ್ಗಳನ್ನ ಬಳಸ್ತಾ ಇದ್ದಾರೆ ಅಂತ ಅರ್ಥ ಸ್ನೇಹಿತರೆ. ಸೊ ಇದರಿಂದಾಗಿ ನಿಮ್ಮ ಹೆಸರಿನಲ್ಲಿ ಒಂದು ನಿಮ್ಮ ನಂಬರ್ಗಳನ್ನು ದುರ್ಬಳಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಅಥವಾ ಇತರೆ ಸ್ಕ್ಯಾಮ್ಗಳಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗಳನ್ನ ಬಳಸ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಒಂದು ನಂಬರ್ನ ಇಲ್ಲ ಅಂತ ಗೊತ್ತಾದರೆ ನಿಮಗೆ, ಸೊ ಆ ಒಂದು ನಂಬರ್ಗಳನ್ನ ನಾಟ್ ಮೈ ನಂಬರ್ ಅಂತ ಒಂದು ರಿಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ನಾಟ್ ಮೈ ನಂಬರ್ ಅಂತ ರಿಪೋರ್ಟ್ ಮಾಡ್ಬೋದು. ಸೊ ನಾಟ್ ಮೈ ನಂಬರ್ ಅಂತ ರಿಪೋರ್ಟ್ ಮಾಡಿದರೆ ನಿಮ್ಮ ಒಂದು ನಂಬರ್ಗಳನ್ನು ಅವರು ಒಂದು ಟೆಲಿಕಾಂ ಕಂಪ್ನಿಯವರು ನಿಮ್ಮ ಒಂದು ನಂಬರ್ಸ್ಗಳನ್ನ ಒಂದು ಡಿಲೀಟ್ ಮಾಡ್ತಾರೆ ಸ್ನೇಹಿತರೆ. ಸೊ ನಾಟ್ ರಿಕ್ವೈರ್ಡ್ ಅಂತ ಮಾಡಿದ್ಮೇಲೆ ನೀವು ಒಂದು ರಿಪೋರ್ಟ್ ಮಾಡಿದ್ಮೇಲೆ ನಿಮಗೆ ಒಂದು ಟ್ರ್ಯಾಕರ್ ಒಂದು ID ಬರುವ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಹೆಸರಿನಲ್ಲಿ ಎಷ್ಟು ಒಂದು ಸಿಮ್ ಕಾರ್ಡ್ಗಳು ರಿಜಿಸ್ಟರ್ ಆಗಿದ್ದಾವೆ ಅಂತ ಸಂಪೂರ್ಣವಾಗಿ ಮೊಬೈಲ್ ಮುಖಾಂತರ ತಿಳಿದುಕೊಳ್ಬೋದು. ಸೊ ಯಾವ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರಲ್ವೋ, ಸೊ ಅಂಥ ಒಂದು ಮೊಬೈಲ್ ನಂಬರ್ ಮೇಲೆ ಎದುರುಗಡೆ ಒಂದು ಚೌಕ್ ಬಾಕ್ಸ್ ಇದೆಯಲ್ಲ ಸ್ನೇಹಿತರೆ, ಆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾಟ್ ಮೈ ನಂಬರ್ ಅಂತ ಒಂದು ರಿಪೋರ್ಟ್ ಮಾಡಿದರೆ ಆ ನಂಬರ್ನ ನಿಮಗೊಂದು ಟೆಲಿಕಾಂ ಕಮ್ಯುನಿಕೇಷನ್ ಕಂಪ್ನಿಯವರು ಈ ಒಂದು ನಂಬರ್ನ ಡಿಲೀಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಅಲ್ಲದೇ ಇರುವಂಥ ನಂಬರ್ಗಳನ್ನು ನೀವು ಡಿಲೀಟ್ ಮಾಡ್ಬೋದು. ಸೊ ಈ ಒಂದು ಹೊಸ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.